ಲಕ್ಕಿ ಮಾಡ್ತಾನ ಕೈದಾಗ ಒಂದು ಕೈಯಾಗ ಕಾಕ್ ಶಟ ಒಂದು ಕೈ ಬಾಳ್ದಲ್ಲ ಏನಂತ ನಾವು ದಪ್ಪನ ದಪ್ಪಂದಿಪ್ಪಿ ಅಳದಲ್ಲ ದಪ್ಪಂದಿಪ್ಪಿ ಅಂದ್ರೆ ಅದಕ್ಕಂತೀವಿ ಅಂದ್ರೆ ಮಾತಾಡೋದಲ್ಲ. ಸೊ ನಮ್ಮ ಈ ಉತ್ತರ ಕರ್ನಾಟಕ BMW ನೋಡ್ರಿ ಎಲ್ಲಿ ಹೋದ್ರೂ ಕಾಣ್ತದ, ಇಲ್ಲ ಅನ್ನೋ ಪ್ಲೇನೇ ಇಲ್ಲ, ಎಲ್ಲಾ ಕಡೆ ಬರ್ತಾವ. ಎಂಟ್ರೆನ್ಸ್ ಪಾಸ್ ಬೇಕು ಇಲ್ಲಿ ಹೋಗ್ಲಿಕ್ಕೆ ಎಲ್ಲ. ಎಂಟ್ರೆನ್ಸ್ ಪಾಸ ನಮ್ಮ ಮುಲ್ಲಂಗಿರಿ ಹೋಗೋವು. ಮುಳ್ಳಯ್ಯನಗಿರಿಗೆ ಎಂಟ್ರೆನ್ಸ್ ಪಾಸ್ ಬೇಕು. ಯಾವರು? ಮಂಗಳೂರು. ನಮ್ದು ಕಲಬುರ್ಗಿ. ನಮ್ ರೈಡರ್ಸ್ ಆಫ್ ಕಲಬುರ್ಗಿ ಟೀಮ್ ಕಡೆಯಿಂದ ಒಂದು ದೊಡ್ಡ ಡ್ರೈವ್ ಮಾಡಿದ, ಫುಲ್ ಫಸ್ಟ್ ಕ್ಲಾಸ್. ಅಷ್ಟು ನಮ್ಮನೆ ಗಾಡಿ ಹೊಸು ಅಲ್ಲಿ ತನ ಪೂರಾ ಕೊಡಲ್ಲ ಹಾತ್. ಹಾಯ್ ಎಲ್ರಿಗೂ ಗುಡ್ ಮುಂಜಾನೆ. ಸೊ ನಾವಿವತ್ತು ಎಲ್ಲಿದ್ದೇವಪ್ಪ ಅಂದ್ರೆ ಚಿಕ್ಕಮಂಗ್ಳೂರ್ದಾಗ ರಾತ್ರಿ ಬಂದು ಸ್ಟೇ ಆಗಿದ್ದೆವು. ಗಿರಿಯಾದ್ರಿ ಹೋಮ್ ಸ್ಟೇ ಅಂತೇಳಿ, ಗಿರಿಮಳೆ ಹೋಮ್ ಸ್ಟೇ ಅಂತಾರೆ ಅದಕ್ಕೆ. ಈ ಹೋಮ್ ಸ್ಟೇ ಏನದಲ್ಲ, ಸೊ ನಮ್ಗೆ ಇಷ್ಟು ಸಪ್ರೇಟ್ ಅದ. ಇಲ್ಲ ಟಿಫನ್ ಮಾಡೋಕೆ ಅಲ್ಲಿ ಏನದಲ್ಲ ಕಿಚನ್ಗೆ ಹೊಂಟಿದ್ದು. ಸೊ ಇಲ್ಲಿ ಇರ್ಲಿಕ್ಕೆ ಸ್ಟೇ ಅದ, ಕಿಚನ್ ಇದು ಇನ್ಸೈಡೇ ಅದ. ಸೊ ಅದು ಹೇಳೋದಲ್ಲ, ಅಲ್ಲಿಂದು ಬ್ಯಾಕ್ ಸೈಡ್ ಇರೋಂಥ ಇದೊಂದು ಹೋಮ್ ಸ್ಟೇ. ಸೊ ಇಲ್ಲಿ ಸಪ್ರೇಟ್ ರೂಮ್ ಅವ, 2 BHK 1 BHK ಈ ಥರ ಎಲ್ಲ ರೂಮ್ ಅವ. ಇಲ್ಲಿ ನೋಡ್ರಿ ಹಂಗದ ಇವು. ಸರ್ ನಮಸ್ಕಾರ ಸರ್. ರಾತ್ರಿ ಕೊಡೋದಾಗಲಿಲ್ಲ, ನಿದ್ದೆ ಹೊಂಟಿತ್ತು, ಮಲ್ಕೊಂಡ್ಬಿಟ್ಟಿದ್ದು ಅಲ್ಲಿ. ಹಾಂ ಸರ್, ನಮ್ಮ ಹನುಮಂತವ್ರು, ನಮ್ಮ ಕಲಬುರ್ಗಿ ಹನುಮಂತವ್ರು ಇವರು. ಏನು ಮಾಡ್ತೀರಾ? ನಾಷ್ಟ ಹೊಡ್ಲಿದ್ದೀರಿ? ಏನೋ ಉಂಡಿವು? ಕಡುಬ. ಅದೇ ಇಡ್ಲಿ ಕಡುಬ ಫುಲ್ ಹೆಂಗೆ ಉಳ್ಳಿತಾರ ನೋಡ್ರಿ. ರಾತ್ರಿ ಒಬ್ಬರನ್ನೂ ಸಿಕ್ಕಿದಿಲ್ಲ ನಮಗೆ. ರಾತ್ರಿ ಎಲ್ಲಿದ್ದೀರಿ? ನೈಟ್ ಟ್ರೆಕ್ಕಿಂಗ್ ಹೋಗಿರಿ? ನನ್ನ ಮಗ ಕಾಡಲ್ಲಿ ಸೊಪ್ಪು ಸಿಕ್ತಾ? ಸೊಪ್ಪು ಸಿಗಲಿ ವಾಪಸ್ ಬಂದ್ರೇನು? ನಮ್ಮ ಮಾಸ್ತರ್ ತಲೆ ಸೊಪ್ಪು ಹಚ್ಚ ಕೂಗಲ್ ಬರ್ತಾವ ಅಂತೇಳಿ. ಆಯ್ತಾ? ಸೊ ಈ ಥರ ಕಡುಬು ಒಂಥರ ಅಕ್ಕಿ ಇಟ್ಲೆ ಮಾಡ್ತಾರತ್ತ. ಸೊ ನಾನು ಮಾಸ್ತರಿಕ ಕೊಡ್ತು. 11 ಟೈಮ. ನನಗಂತೂ ಇವತ್ತು ಹೊರಗೆ ಮನಸ್ಸೇ ಇಲ್ಲ ಕರೆ ಆಗ್ಬೇಕಂದ್ರೆ. ಯಾಕಂದ್ರೆ 2 ದಿನ ನಡೆಸಿ ಸುಸ್ತಾಗ್ಬಿಟ್ಟಾಗ್ಯದ. ಅದಕ್ಕೆ ಈಗ ನಾಷ್ಟ ಮಾಡ್ತೀನಿ, ಸ್ವಲ್ಪ ಗೇಮ್ ಮಾಡ್ತೀನಿ, ಎಲ್ಲ ಆಡಿ ಇಲ್ಲೇ ರೆಸಾರ್ಟ್ದಾಗ ಸ್ಟೇ ಮಾಡಿ ಮುಂಜಾನೆ ನಾಡಿಗೊಂದು ದಿನ ಎದ್ದು ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಕರ್ಕೊಂಡು ಹೋಗ್ತಾನಂತ. ಇವ್ ನೋಡ್ರೆ ಮುಳ್ಳು ಹಂದಿ ಇದ್ದಂಗನ ಇನ್ನು ಟೈಗರ್ ರಿಸರ್ವ್ ಕರ್ಕೊಂಡು ಹೋಗ್ತಾನಂತ. ಅಪರೂಪದ ಮುಳ್ಳಂದಿ ಬಾಬಾ. ಟೇಸ್ಟ್ ಹೆಂಗದ? ಮಸ್ತದ. ಕಡುಬ, ರೈಸ್ ಎಲ್ಲ ಶಿಸ್ತು ನಾಷ್ಟ ಮಾಡಿದೆವು. ಈಗ ಮುಂದಿನ ಪ್ಲಾನ್ ಏನು? ಯಾರಿಗೂ ಏನೋ ಗೊತ್ತಿಲ್ಲ. ಹಾಂ, ಸದ್ಯಕ್ಕೆ ನಾಷ್ಟ ಮಾತ್ರ ಮುಗಿಸಿದ್ರು. ನಂದು ಮುಂದಿನ ಪ್ಲಾನ್ ಕೇಳಿದ್ರೆ ನಾ ರೂಮ್ನ ಹೋಗಿ ಶಿಸ್ತು ವಿಡಿಯೋ ಮಕ್ಕೋತೀನಿ, ಇಲ್ಲಿ ಗೇಮ್ ಮಾಡ್ತೀನಿ ಅಂತ ವಿಚಾರ ಅದ. ಈಗ ಅರ್ಥ ಆಯ್ತು ಅನ್ಸುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವೀಗ ಗೇಮ್ ಮಾಡಕ್ಕೆ ನಾಷ್ಟ ಮಾಡಿದ್ದೆ, ಫುಲ್ ಹೊಟ್ಟೆ ತುಂಬ ನಾಷ್ಟ ಮಾಡಿ ಊಟ ಮಾಡಿ ಈಗ ಏನು ಮಾಡ್ತೀವಿ, ಎಲ್ಲರೂ ಗೇಮ್ ಆಡ್ತಾರೆ. ಯಾರು ಮನ್ಸಿಗೆ ಬಂದಂಗೆ ಗೇಮ್ ಆಡ್ತಾರೆ. ಅವರು ಫುಟ್ಬಾಲ್ ತೊಗೊಂಡು ವಾಲಿಬಾಲ್ ಆಡ್ತಾರತ್ತ. ಇವ ಬಾಣ ತೊಗೊಂಡು ರಾಮ್ ಆಲತ್ತಾನ. ಇಲ್ಲ ಲಕ್ಕಿ ಮಾಡ್ತಾನ ಕೈದಾಗ ಒಂದು ಕೈಯಾಗ ಕಾಕ್ ಶಟ ಒಂದು ಕೈ ಬಾಳ್ದಲ್ಲ ಏನಂತ ನಾವು ದಪ್ಪನ ದಪ್ಪಂದಿಪ್ಪಿ ಅಳದಲ್ಲ. ದಪ್ಪಂದಿಪ್ಪಿ ಅಂದ್ರೆ ಅದಕ್ಕಂತೀವಿ ಅಂದ್ರೆ ಮಾತಾಡೋದಲ್ಲ. ದಪ್ಪಂದಿಪ್ಪಿ ನಾವು ಅಲ್ಲ ದಪ್ಪಂದಿಪ್ಪಿ ಅಣ್ಣ ಬರ್ರಿ. ದಪ್ಪಂದಿಪ್ಪಿ ಬರ್ರಿ. ಟಿಫನ್ ಮುಗಿಸ್ಕೊಂಡು 10 ನಿಮಿಷ ಆಡಿದ್ರು, ಅರ್ಧ ಗಂಟೆ ರೆಸ್ಟೇ ಮಾಡಿಬಿಟ್ರು. ಸೊ ಇದು ಸಪ್ರೇಟ್ ರೂಮ್ ಬೇಕಾದ್ರೆ ಇದು ಅವ್ರದ್ದೇ ಪ್ರಾಪರ್ಟಿ, ಗಿರಿಮಳೆ ಹೋಮ್ ಸ್ಟೇ ಅಂತೇಳಿ ಏನದಲ್ಲ. ಸೊ ಅವ್ರದ್ದು ನಮ್ದು ಅಲ್ಲಿ ಗ್ರೂಪ್ ಇದ್ದರ ಅಲ್ಲಿ ಒಂದೇ ರೂಮ್ದಾಗ ಅಂದ್ರೆ 2-3 ಬೆಡ್ರೂಮ್ ಇದ್ದು ಒಂದೇ ಹೋಮ್ ಸ್ಟೇ ಅದಾವು. ಸೊ ಇಲ್ಲಿ ಸಪ್ರೇಟ್ ಬೆಡ್ರೂಮ್ ಆಗ್ಯದಲ್ಲಿ. ಹಂಗೆ ಸಣ್ಣ ಮಳೆ ಚಾಲೂ ಆಗಿದೆ. ಇಷ್ಟೊತ್ತೊಂದು ತಪ್ಪಂದು ಬ್ಯಾಡ ಮಂಚ ಹೈರಾಣಾಗಿ ಈಗಿದ್ರೆ ನಾವು ಹೊರಗೆ ಹೋಗ್ಬೇಕತ್ತಿವ್ರು. ಈಗ ಹೊರಗೆ ನೀವು ಎಲ್ಲರೂ ಹೊರಗೆ ಹ್ಯಾಪಿ ಜರ್ನಿ ಎಂಜಾಯ್. ಸೊ ಈಗ ರೂಮಿಗೆ ಹೋಗಿ ಸ್ವಲ್ಪ ಜಳಕ ಮಾಡಿ ಮತ್ತೆ ಸಿಗ್ತೀನಿ. ಪ್ಲ್ಯಾನ್ ಅಂತೂ ಮಾಡಿಲ್ಲ ಎಲ್ಲಿಗೆ ಹೋಗ್ಬೇಕಂತೇಳಿ. ಸೊ ನೆಕ್ಸ್ಟ್ ಪ್ಲ್ಯಾನ್ ಮಾತ್ರ ಸಿಗ್ತೀನಿ ಅಲ್ಲಿ ತನಕ. ಆಯುರ್ವೇದಿಕ್ ಮಸಾಜ್ ಮಾಡಿಸ್ತೀರಿ? ಬ್ಯಾಡವ್ರಿ, ನಂಗೆ ಬೈರಾಣ ಇಲ್ಲಿ ನೋಡ್ರಿ, ನನಗೆ ಆರಾಮಿಲ್ಲ ಬಿಡು ಅಂದ್ರೆ ಬಿಡಲ್ಲ. ಸುಮ್ಮನೆ ಮಳೆ ಕರ್ಕೊಂಡ್ರ ನನಗೆ ಏನ್ರಿ ಅದರ ಮೇನ್ ಕಾರಣ ಅಭಿಷೇಕ ಶಿವವ್ರೆ. ಈ 7 ಮಿಂಡ್ರಿ ಮಾಸ್ತರ ಇಲ್ಲ ಅಕ್ಕಿಯವ್ರ ಸಂಬಂಧ ಇಲ್ಲ. 7 ಮಿಂಡ್ರಿ ಮಾಸ್ತರ್ ನಂದು ಏನು ಜೀವ ಹೋದ್ರೆ ಅವನೇ. ಅದಕ್ಕೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಕೈ ಜೋಡಿಸ್ತೀನಿ. ಹೋಗ್ಬರ್ರಿ ಪ್ಲೀಸ್.
ಸೊ ಈಗ 12 ಆಗ್ಯದ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇವನು ತಲೆಯಾಗ ನಾನು ಮುಲ್ಲಂಗಿರಿ ಹೋಗ್ಬೇಕಂತೇಳಿ ಹೊಂಟಿದ್ದೆವು. ಬಟ್ ಇನ್ನೊಂದು ಏನಂದ್ರೆ ನಾವು ಟಿಕೆಟ್ ಬುಕ್ ಮಾಡಿಲ್ಲಪ್ಪ. ಅದೇನೋ ಕಂಪಲ್ಸರಿ ಟಿಕೆಟ್ ಮಾಡತ್ತ. ಸೊ ಈಗ ನಮ್ಮ ರೆಸಾರ್ಟ್ಲಿಂದ ಏನು ಮಾಡಿದೆವು, ಈ ಕಡೆ ಮೇನ್ ರೋಡಿಗೆ ಬಂದೆವು. ಸೊ ಹೊಸ ಮಂದಿ ನಿಂತಿದ್ದೆವು. ಈಗ ನಮ್ಮ ಮಾಸ್ತರ್ ಒಬ್ಬನ ಮೇಲೆ ಮ್ಯಾಪ್ ಹಾಕ್ಯಾನ. ಈ ಕಡೆ ಮ್ಯಾಪ್ ಹಾಕಿದಿಲ್ಲ ಮುಂದಾಗನಿ ಮ್ಯಾಪ್ ಹಾಕಿ ಹಿಂದೆ ನಿಂತ್ಕೆ ಹಿಂಗೆ ಹಂಗೆ ಒಳಂದ್ರೆ. ಸೊ ಎಲ್ಲರೂ ಇವನಿಗೆ ಫಾಲೋ ಮಾಡ್ರಿ, ಮಾಸ್ತರ ಫಾಲೋ ಮಾಡಿ, ಯಾರು ಮುಂದೆ ಹೋಗ್ಬೇಡ್ರಿ. ಸೊ ಈಗ ನಮ್ಮ ಮಾಸ್ತರ ಮುಲ್ಲಂಗಿರಿ ಏನೋ ಹಾಕ್ಯಾನ ಮ್ಯಾಪ. ನೋಡಮ್ಮ ಹೆಂಗೆ ಹೋಯ್ತಾರ ಅನ್ನೋಂತಂದ್ಬಿಟ್ಟು ಬಿಡಲ್ಲ ಅಂತ ಅನಿಸ್ತು. ಟ್ರೈ ಮಾಡಮ್. ನಡ್ರಿ. ಸೊ ಆ್ಯಕ್ಚುಲಿ ನಂಗೆ ಕರೆ ಹೇಳ್ಬೇಕಂದ್ರೆ ಹೋಗೋ ಮನುಷ್ಯ ಇದ್ದಿಲ್ಲ ಇವತ್ತು ಹೊರಗೆ. ಸೊ ಈಗ ನಾವು ಹಬ್ಬ ಮಲ್ಲಿಸಲ ಹೊಸ ಮಂದಿ ಇದು ಹೋಗ್ತಾರ ಅಂತೇಳಿ ಹೊಂಟೀನಿ. ಕರೆ ಹೇಳ್ಬೇಕು ಇವ್ರ ಸಲ ಹೊಂಟೀನಿ. ನಮ್ಮ ಹೋಮ್ ಸ್ಟೇ ಗಿರಿಯಾದ್ರಿ. ಹಾಂ, ಎಂಟ್ರೆನ್ಸ್ ಪಾಸ್ ಬೇಕು ಇಲ್ಲಿ ಹೋಗ್ಲಿಕ್ಕೆ ಎಲ್ಲ. ಎಂಟ್ರೆನ್ಸ್ ಪಾಸಾ? ಎಂಟ್ರೆನ್ಸ್ ಪಾಸ್ ಬೇಕು. ನಮ್ಮ ಮುಲ್ಲಂಗಿರಿ ಹೋಗೋದು. ಮುಳ್ಳಯ್ಯನಗಿರಿಗೆ ಎಂಟ್ರೆನ್ಸ್ ಪಾಸ್ ಬೇಕು. ಹೌದಾ? ಹೋಗ್ಬೇಕಾ? ಎಲ್ಲಿ ತೊಗೋಬೇಕದು? ನಿಲ್ಸಿ, ಎಲ್ಲ ನಿಲ್ಸಿ, ಗಾಡಿ ಆಫ್ ಮಾಡಿ, ಸೈಡ್ ಗಾಡಿ ಆಫ್ ಮಾಡ್ರಿ. ಎಷ್ಟು ಗಾಡಿ ಇದಾವ್ರಿ? ಟೋಟಲ್ 9 ಗಾಡಿ ಸರ್. ಪಾಸ್ ತಗೊಂಡ್ ಬರ್ಲಿ ಅಲ್ಲೇ ಎಲ್ಲಿ ಕೆಳಗಡೆ ಹೋಗಿಲ್ಲ. ಕೆಳಗಡೆ ಹೋಗ್ಬೇಕಾ? ಹೊಸ ಮುಂದೆ ಹೋಗ್ಬೇಕು. ಒಬ್ಬರು ನಡೀತಾ? ಎಲ್ಲರೂ ಹೋಗ್ಬೇಕು. ಎಲ್ಲ ಗಾಡಿ ಎಷ್ಟು ಗಾಡಿ ಇದೆ ಅಷ್ಟು ಗಾಡಿ ಎಲ್ಲರ ಗಾಡಿ ಬೇಕಲ್ಲ. ನಾವು ಮ್ಯಾಗ ಹೋಗಿದ್ದೆವು. ಈ ಪಾಸ್ ತರ್ಲಕ್ಕೆ ಮತ್ತೆ ಕೆಳಗೆ ಕಳ್ಸ್ಯಾರ ನಮಗೆ. ಏನು ಪಾಸ್ ಕೊಡ್ತಾರೋ ಏನು ಪೊಲೀಸರು ಬಾ ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ಮಾತ್ರ ಕಳ್ಸ್ಯಾರ ಕೆಳಗೆ. ಇಲ್ಲೇ ಏನು ಪಾಸ ಸರ್? ಪಾಸ್ ಎಲ್ಲ ಕಳ್ಸ್ಯಾರ ಪೊಲೀಸು. ಅಲ್ಲಿಂದ ಪಾಸ್ ಎಲ್ಲ ಕಳ್ಸ್ಯಾರ ರೀ, ಪಾಸ್ ತೊಗೊಂಬರತ್ತೇಳಿ. ಯಾರು ಅಲ್ಲಿ ಸರ್ ಅದು ನಮ್ಮದು ಇಲ್ಲೊಂದು ರೋಡ್ ಬರ್ತದಲ್ಲ, ನೀವು ಪಾಸ್ ತೋರಿಸಿ. ಅದೇ ಇಲ್ಲಿ ಕೊಡ್ತಾರೆ ಹೋರಂದ್ರೆ ಅವ್ರಿ. ನೀವು ಹೆಂಗೆ ಹೋದ್ರಿ? ನಾವು ಅಲ್ಲಿಂದ ನಮ್ಮ ಹೋಮ್ ಸ್ಟೇ ಆ ಕಡೆ ಬಂದಿದ್ದೆವು. ನಮ್ಮ ಹೋಮ್ ಸ್ಟೇ ಅದ ಅಲ್ಲಿ ಮ್ಯಾಗ. ಅಲ್ಲ, ನೀವು ಪಾಸ್ ಮೇಲೆ ಹೆಂಗೆ ಹೋದ್ರಿ? ನಮ್ಮ ಹೋಮ್ ಸ್ಟೇ ಅದ ರೀ ಸರ್, ಒಳಗಿಂದ ಬಂದಿದ್ದೇವೆ ನಾವು. ಅಲ್ಲಿಂದ ಬಂದ್ರ? ಹಾಂ. ಅಲ್ಲಿ ಯಾರು ನಿಮಗೆ? ಪೊಲೀಸರು. ಹಾಂ, ಹೌದು. ನೀವು ಪಾಸ್ ತಗೊಂಡು ಹೋಗ್ಬೇಕಿತ್ತಲ್ಲ, ಮಿಸ್ ಆಗಿ ಬಂದು. ಹೇಗೆ ಆ ಕಡೆಯಿಂದ ಹೋಗಿದ್ವಿ? ನಮ್ಮ ಹೋಮ್ ಸ್ಟೇ ಅದ ಆ ಕಡೆ. ನಮ್ಮ ಹೋಮ್ ಸ್ಟೇ ಆ ಕಡೆಯಿಂದ ಬಂದಿರೋದು. ಆ ಕಡೆ ಕೆಮ್ಮಣ್ಣುಡಿ ಕಡೆಯಿಂದ ಬಂದ್ರ? ಅಲ್ಲ ಇಲ್ಲಿ ಒಂದು ಒಳಗಡೆ ರೋಡ್ ಬರ್ತಲ್ಲ ಒಂದು ಲೆಫ್ಟು. ಹಾಂ, ಅಲ್ಲಿ ನಮ್ಮ ಹೋಮ್ ಸ್ಟೇ ಇರೋದು ಗಿರಿಯಾದ್ರಿ ಅಂತೇಳಿ. 9 ಬೇಕಾ? ಹಾಂ, 9 ಬೇಕು. 450 ಪೇ ಮಾಡಿ. ಹಾಂ, ರೈಟ್. ಹಾಂ, ಒಮ್ಮೆ. ಓಕೆ ಸರ್. ಸರ್, ಇದನ್ನ ತೋರಿಸ್ಬೇಕಲ್ಲಿ ಮೇಲೆ. ಇದು ತೋರಿಸ್ಬೇಕಾ? ಎಲ್ಲಿ? ಅಲ್ಲಿ ಮೇಲೆ ಈಗ ಕಳಿಸಿರಲ್ಲ, ಹಾಂ, ಅವ್ರ ಹತ್ರ ಇದು ತೋರಿಸಿ ಹಾಕ್ಸ್ಕೊಂಡ್ ಬಂದೀನಿ ಸರ್. ರೈಟ್ ಸರ್. ಓಕೆ ಸರ್, ಓಕೆ. ನೋಡ್ರಿ, ಚಲೋ. ಸೊ ಗಾಡ್ಯಾಗ ಎಣ್ಣೆ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ರಿಸರ್ವ್ ಬಿದ್ದು 80 ಕಿಲೋಮೀಟ್ರ್ ಆಗಿತ್ತು. ನಾವು ಈಗ ಮುಲ್ಲಂಗಿರಿ ಹೋಗ್ಬೇಕಾದ್ರೆ ಹಾಕೊಂಡು ಹೋಗಂತೆ ಒಳಗಿಂದ ಊಟ ಬಂದಿದ್ದು. ಅಲ್ಲಿ ಎಲ್ಲಿ ಪೆಟ್ರೋಲ್ ಬಂಕಲ್ಲಿ ಅಂದರು. ಚೆಕ್ ಪೋಸ್ಟಿಗೆ ಬಂದೆವು. ಚೆಕ್ ಪೋಸ್ಟ್ದವ್ರು ಏನಂದರು, ಇಲ್ಲಿ ಹೋಗಿ 1 ಕಿಲೋಮೀಟ್ರ್ ಹಾಕೊಂಬರ್ರಿ, ಇಲ್ಲಿ ಕೈ ಮಾಡಿರಿ ಬಿಡ್ತೇವೆ ಅದಂದರು. ಸೊ ಈಗ ಮುಲ್ಲಂಗಿರಿಗೆ ಯಾರಾದ್ರೂ ಬರ್ಬೇಕಂದ್ರೆ ಆನ್ಲೈನ್ ಟಿಕೆಟ್ ಮಾಡ್ಕೊಂಬರ್ಬೇಕಂತ ನೋಡೋದು. ನಾವು ನೇತ್ರಾವತಿ ಪೀಕಿಗೆ ಹೆಂಗೆ ನಾವು ಟ್ರೆಕ್ಕಿಂಗ್ ಹೋಗಿದ್ದೇವಲ್ಲ, ಟಿಕೆಟ್ ಬುಕ್ ಮಾಡ್ಕೊಂಡು ಆ ಥರ ಇದಕ್ಕೂ ಪ್ರೊಸೀಜರ್ ಅದ. ಸೊ ಯಾರೇ ಬರೋದಿದ್ರು ಆ ಥರ ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ರಿ. ಇದು ನಮ್ಮ ಮುಲ್ಲನಗಿರಿ ಅಂದ್ರೆ ಕರ್ನಾಟಕದಾಗ ಅತಿ ಎತ್ತರವಾದ ಶಿಖರ. ಇದು 6300 ಚಿಲ್ಲರೇನೋ ಹೈಯೆಸ್ಟ್ ಫೀಟ್ ಅದ ಇದು. ನೋಡ್ರಿ, ಸ್ವರ್ಗ ಅಂದ್ರೆ ಇದಕ್ಕಂತಾರ. ಹೆಂಗದ ಕ್ಲೈಮೇಟ್ ನೋಡ್ರಿ. ಅಡೆ ಇಷ್ಟು ಮತ್ತ ಕರೆ ಸ್ವರ್ಗಕ್ಕೆ ಬಂದಂಗೆ ಆಗ್ತದೆ ನಮ್ಮ ಮುಲ್ಲಂಗಿರಿ ಬಂದ್ರೆ. ಆ ಥರ ನೋಡ್ರಿ, ಫಾಗ, ಈ ಮಂಜಿ ಮಳೆ ಕಂಟಿನ್ಯೂಸ್ 4-5 ತಿಂಗಳೇ ಫಿಕ್ಸ್ ಈ ಥರ ಇರ್ತದೆ. ಸೊ ನಮ್ಮ ಈ ಉತ್ತರ ಕರ್ನಾಟಕ BMW ನೋಡ್ರಿ, ಎಲ್ಲಿ ಹೋದ್ರೂ ಕಾಣ್ತದೆ. ಇಲ್ಲ ಅನ್ನೋ ಪ್ಲೇನೇ ಇಲ್ಲ, ಎಲ್ಲ ಕಡೆ ಬರ್ತವೆ. ಎಂಥ ಲದಾಖ್ದ ಸುನ್ಯಕ್ಕೆ ಉತ್ತರ ಕರ್ನಾಟಕ BMW ಇತ್ತು. ನಮ್ದೊಂಥರ ಈ BMW ಎಲ್ಲದಕ್ಕೆ ಸೈ, ಆಫ್ ರೋಡ್ ಸೈ, ಮೇನ್ ರೋಡ್ ಸೈ, ಎಲ್ಲದಕ್ಕೂ ಎಲ್ಲಿ ಅಂತೀರಲ್ಲ ಬರ್ತ ನೋಡೋದು. ನೋಡ್ರಿ ಮ್ಯಾಗ್ ವೀಲ್ ಹಾಕಿ ಹ್ಯಾಂಗೆ ಮಾಡ್ತಾರೆ ಅಂದ್ರೆ ನಾವು ದೊಡ್ಡ ಒಂದು BMW ಫೇಲ್ ಒರಿಜಿನಲ್ BMW ಇದ್ರೆ ಈ ಉತ್ತರ ಕರ್ನಾಟಕ BMW ಇದ್ರೆ. ಇಲ್ಲಿ ನೋಡ್ರಿ ಟ್ರಾಫಿಕ್ ಜಾಮ್ ಇದೇ ನೋಡ್ರಿ ಶೀತಳಗಿರಿ ಅಂದ್ರೆ. ಸೊ ಇಲ್ಲೇ ಹಚ್ಬೇಕು ನಮ್ಮ ಬೈಕ್. ಹಾಂ, ಇವ್ರು ಹಿಂಗೆ ಈ ಕಡೆ ಜೀಪ್ ಹಚ್ಚಾರ. ಕಾರ್ ಸರಿಸಿ ನಾವೇನು ಮಾಡಿದೆವು, 2 ವೀಲರ್ ಪಾಸ್ ಆಗೋ ಜಾಗ ಮಾಡ್ಕೊಂಡು ಬಂದ. ಸೊ ಇಲ್ಲಿ ನೋಡ್ರಿ ಮಂದಿ ಕ್ರೌಡ್ ನೋಡ್ರಿ. ಅಲ್ಲೆಲ್ಲ ಹಿಂಗೆ ಅಲ್ಲಿ. ಸೊ ಇದು ಶೀತಳಗಿರಿ, ಮುಂದೋದ್ರೆ ಮುಲ್ಲಯ್ಯನಗಿರಿ. ಜರ್ನಿದಾಗ ಸಿಗುವಂಥ ಅನುಭವ ಮನೆ ಕೂತ್ರು ಸಿಗೋಲ್ಲ, ಎಲ್ಲೇ ರೊಕ್ಕ ಖರ್ಚು ಮಾಡ್ರೂ ಸಿಗೋಲ್ಲ. ಇಲ್ಲಿ ನೋಡ್ಗ ಏನು ಕಾಣುತ್ತೆ ನಿಮಗೆ? ಇಲ್ಲಿ ಏನು ಕಾಣಿಸಲ್ಲ. ಫುಲ್ ನೋಡ್ಬೋದು. ಆ ಕಡೆ ರೋಡ್ ಯಾವುದು, ಇದು ರೋಡ್ ಯಾವುದು, ಅದು ಪೂರಾ ಗಾರಿ ಯಾವುದು, ಒಂದು ಚೂರು ಏನು ಕಾಣಿಸಲ್ಲ ನೋಡ್ರಿ. ಹಂಗದ
ಇಂಥಲ್ಲಿ ಎಲ್ಲ ಭಾಳ ಹುಷಾರಲ್ಲೇ ನಡೆಸ್ಬೇಕು ಗಾಡಿ. ಸ್ವಲ್ಪ ಮಿಸ್ ಆದ್ರೂ ಮೊದಲೇ ಮಳೆ ಬರ್ತಿರ್ತದ, ಸ್ಕೀಟ್ ಗಿಡ ಆಯ್ತು ಅಂದ್ರೆ ಕಿರೋಣ ಚೇತಕ್ ತೊಗೊಂಬಂದಾರ. ಚೇತಕ್ ಗ್ರೂಪ್ದವ್ರು ಬಂದಾರ, ಆಗೋ ಆಯ್ತಲ್ಲ. ಹಾಂ ಅಣ್ಣ ಚೇತಕ್ಕ, ವಾ ಅಂಕಲ್ ಎಲ್ಲ ಅಂಕಲ್ಗಳು ಬಂದಾರ. ಹಾಂ ಅಂಕಲ್ ಫುಲ್ ಅಂಕಲ್ಗಳು ಚೇತಕ್ ತೊಗೊಂಬಂದಾರ ಗಾಡಿ. ಚೇತಕ್ಕ ಎಚ್ ಡಿ ಫುಲ್ ಹಳಿ ಗಾಡಿಗಳು ತೊಗೊಂಬಂದಾರ. ನಾವು ನೋಡ್ರಿ ಹೊಸ ಗಾಡಿ ತೊಗೊಂಬರ್ಲಿಕ್ಕೆ ಹೇಳ್ತೇವೆ. ಇದೇ ನೋಡ್ರಿ ಮುಳ್ಳಯ್ಯನಗಿರಿ ಕಿಲೋ ಎದುರು ಕಾಣ್ತದಲ್ಲ, ಅಲ್ಲಿ ಮ್ಯಾಗ ನಡ್ಕೊತ ಹೋಗ್ಬೇಕು. ಮ್ಯಾಗ ಒಂದು ಮುಳ್ಳಯ್ಯನ ದೇವಸ್ಥಾನಕ್ಕೆ ಹೋದೆವು ಅಂದ್ರೆ ಸೊ ಇಲ್ಲಿ ಪಾರ್ಕ್ ಮಾಡಮ್ ಗಾಡಿ. ಆ ಕಡೆ ಯಾಕೆ ಹೋದಿರೋ ಅಲ್ಲ ಬಿಡ್ತಾರ, ಸುಮ್ಮನೆ ಹೋಗೋದ ಅಲ್ಲಿ ಹೇಳಿದ್ರೆ ಕೇಳಿದ್ರೆ ಮಕ್ಕಳು ಅಂತಾರ. ಇಲ್ಲಿ ಸಿಡಿ ಇವ, ಆ ಸಿಡಿ ಏರಿ ಮ್ಯಾಗ ಹೋಗ್ಬೇಕಾದ್ರೆ ಹೆವಿ ಗಾಳಿ ಬಿಡ್ತಿರ್ತದೆ ಅಲ್ಲಿ. ಮುಳ್ಳಗದ್ದಿಗೆ ಮುಳ್ಳಪ್ಪ ಸ್ವಾಮಿ ಮಠ, ಅದಕ್ಕೆ ಮುಳ್ಳಯ್ಯನಗಿರಿ ಅಂತಾರೆ. ಗಾಳಿ ನೋಡ್ರಿ ಇಲ್ಲಿ, ಬರ್ರಿ ಮುಳ್ಳಯ್ಯನಗಿರಿ ಎಲ್ಲಿದ್ದಿರಲ್ಲ ನೋಡ್ರಿ. ಶ್ರೀ ಗುರು ಮೇಲು ಗದ್ದಿಗೆ ಮುಳ್ಳಪ್ಪ ಸ್ವಾಮಿ ಮಠ. ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡು, ನಮ್ಗೆ ಒಳ್ಳೇದು ಮಾಡಪ್ಪ. ಸೊ ಮ್ಯಾಲೆ ಬಂದ್ರೆ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬರೀ ಇಲ್ಲಿ ಫಾಗ್ ನೋಡ್ಬೇಕು. ಈ ಗಾಳಿ ಈ ಮಳೆ ನೋಡ್ಬೇಕಾಗಿಲ್ಲ ಹುಡುಗ. ಇಂಥ ಗುಡ್ದಾಗ ಸುನ್ನಕ್ಕೆ ಇವರು ನಮ್ಮ ಮಂದಿ ಎಲ್ಲಾದ್ರು ವಿಮಾಲ ಹಾಕೋದು ಮತ್ತೆ ಬಿಡಲ್ಗ. ಅಲ್ಲಿ ಯಾರ್ದು ವಿಮಾಲ ಹಾಕ್ಕೊಂಡು ಏನು ಹೇಳ್ಬೇಕಪ್ಪ ಮಂದಿಗೆ. ನೋಡ್ರಿ ಹಂಗದ ಗಾಳಿ ಹಂಗೆ ನೋಡ್ರಿ ಎಷ್ಟು ಸ್ಪೀಡ್ ರಭಸೋ ಗಾಳಿ ಇರ್ತದೆ ಅಂದ್ರೆ ಸ್ವಲ್ಪ ಏನಾದ್ರು ಫಸ್ಟಿಗೆ ದಬಸ್ಕೊಂಡು ಒತ್ತು ಬಿಡ್ತದೆ ಗಾಳಿ. ಭಾಳ ಹುಷಾರ್ಲಿಂದ ನೀವು ಕಳಿಬೇಕು. ಇವ್ರು ನಮ್ಮ ಗೊಬ್ಬರದವ್ರು, ನಮ್ಮೂರು ಬಾಜು ಬೈರಾಮಣಿ ಗೊಬ್ಬರದವರು ಪಕ್ಕ ಮಾಡ್ತಿರ್ತಾರೆ. ಆಯ್ತು ಸೊ ಇಲ್ಲಿ ಹೋಗಬೇಡ ಅಂದ್ರೂ ನಮ್ಮ ಮಂದಿ ಹೋಗ್ಯಾವ ಒಂದಿವ್ಸು. ಈಗ ಹಳ್ಳಿಗೆ ಕತ್ತಾರ. ಈಗ ಬೇಡ ಅಂದ್ರೂ ಇಲ್ಲ ಹಂಗೆ ಇಳಿಗತ್ತಾರಲ್ರಿ ಅವು ಹಳ್ಳಿಗೆ. ಇಷ್ಟು ಗಾಳಿ ಮಳೆಯಾಗ ಮ್ಯಾಗ ಹೋಗಲ್ದಾಗ ಹಾರ್ತಾವ ಒಗದ ಸೊ ಇವ್ರದ್ದು ಎಲ್ಲರೂ ಬೇರೆ ಆಡೋರು ಇವ್ರು ನೋಡ್ರಿ, ದೇವ್ರ ನಾಮ ಆಡ್ತಾರ. ಯಾವ್ರಣ್ಣ ರಾಣೆ ಬಂದವ್ರ? ಮುಳ್ಳಯ್ಯನಗಿರಿ ಬಂದಿದ್ದೆವು. ಮುಳ್ಳಯ್ಯನಗಿರಿ ಮ್ಯಾಗ ಹೋಗಿ ಬಂದು ಗಾಳ್ಯಾಗ ಮಳೆಯಾಗ ಎಲ್ಲ ಮುಗಿಸ್ಕೊಂಡ್ಬಂದೆವು. ಅಣ್ಣನ ಹೆಸರು ಹಾಂ ಚಂದ್ರು ಅಂತೇಳಿ. ಏನು ಅವಾಗಲೂ ಇಲ್ಲೇ ನಿಮ್ಮದು ಶಾಪ ಫಿಕ್ಸ್ ಇಲ್ಲೇ ಇರ್ತೀರಾ ನೀವು? ಇಲ್ಲ ಮನೆಗೆ ಹೋಗ್ತೀರ. ಬೇರೆ ಬಿಸ್ನೆಸ್ ಏನಾದ್ರು ಇದೆ, ಇದೇ ಮಾಡ್ತೀರ? ಇದೇನಾ? ಸೊ ಡೈಲಿ ಎಷ್ಟು ಹೋಗ್ತಾರು? ಹಾಂ ಈ ಥರ. ಇವು ಎಲ್ಲಿ ತರ್ತೀರಿ ನೀವು ಈ ಸ್ವೀಟ್ಕಾರ್ನ? ಕೋಲಾರ. ಸೊ ನೋಡ್ರಿ ಅವರು ಮಳೆ ಗಿಳಿ ಅದ್ರಾಗ ಶನಿವಾರ ಆಯ್ತಾರ ಬಂದರೆ ಜಾಸ್ತಿ ಗಿರಾಕಿ. ನಾವು ಎಲ್ಲ ತಿರುಗಾಡ ಬಂದು ಅಣ್ಣ ಬಲ್ಲಿ ಸಾಕ. ಓಕೆ ಖಾರ ಜಾಸ್ತಿ ಇರಲಿ ಇಲ್ಲ. ಓ ತೋರಿ ಅರಿಬೇಕಿಲ್ಲ ಹೇಳಂಗ್ರಿ. ಇಲ್ಲಿಂದ ನೋಡ್ಕೊತ ಹೋಗ್ಬೋದಲ್ಲ ಮ್ಯಾಗ ತಾಳೋ ನಿಮ್ಮ ಎಲ್ಲರಿಗೆ ಇಲ್ಲಿಂದ ಬಿಡ್ಲತ್ತಾರಲ್ಲ. ನೀವು ಟ್ಯಾವ್ ಸೈಡ್ ಸೊ ಇಷ್ಟೆಲ್ಲ ಆನ್ಲೈನ್ ಟಿಕೆಟ್ ಮಾಡಿದವ್ರು ಇಲ್ಲಿ ಇಷ್ಟು ಪಬ್ಲಿಕ್ ಅದ ನೋಡ್ರಿ. ಯಾವ್ರು ಮಂಗಳೂರಾ? ನಮ್ದು ಕಲಬುರ್ಗಿ. ಹಾಂ ಉತ್ತರ ಕರ್ನಾಟಕ, ಕನ್ನಡ ಅಲ್ಲ. ಓಕೆ ಥ್ಯಾಂಕ್ ಯು. ಟೋಟಲ್ 15 ಜನ. ಹಾಂ ಹಿಂದ್ಗಡೆ ಎಲ್ಲ ಬೈಕ್ ಇರೋದಲ್ಲ, ನಮ್ಮನೆ ಹೋಗಲ್ಲ. 16 ನೀವು 16 ಮಿನ್ರಿ ನಾ ಬರಲ್ಲ. ಬಾಯ್. ಫುಲ್ ಶನಿವಾರ ಆಯ್ತಾರ. ಅದಕ್ಕೆ ನಮ್ಮ ಸರ್ಕಾರದವ್ರಿಗೆ ಆನ್ಲೈನ್ ಟಿಕೆಟ್ ಮಾಡ್ಯಾರ. ಯಾಕಪ್ಪ ಅಂದ್ರೆ ಶನಿವಾರ ಆಯ್ತಾರೆ ಈ ನಮ್ಮನ್ ಆ ಟಿಕೆಟ್ ಇದ್ರೆ ಈ ನಮ್ಮನ್ ಜಾಮ್ ಆಲತ್ತದ ಫುಲ್. ನೋಡ್ರಿ ಹಂಗ ಹೊಸು ನಮ್ಮನೆ ಗಾಡಿ ಹೊಸು ಅಲ್ಲಿ ತನ ಪೂರ ಟೋಟಲ್ 10 ಬೈಕ್ ಟೋಟಲ್. ನಮ್ಮ ಆಸ್ತಾರಬ್ಬನ ಮುಂದೆ ಮಾಡಿಬಿಟ್ಟಿರ್ತೇವೆ ಹೊಂಟ್ರಿತನ ಹಳ್ಳಿ ಮ್ಯಾಪ್ ಹಾಕೊಂಡು. ಈ 10 ಫೀಟ್ ಹೋಗ್ಬೇಕಾದ್ರೆ ಫುಲ್ ಫಾಗ್ ಇರ್ತವೆ ನೋಡ್ರಿ.
ದತ್ತು ಬಿಟ್ಟಿಗೆ ಹಂಗೆ ಓದ್ತೀವಲ್ಲ ಅಲ್ಲಲ್ಲಿ ಮುಂದೆ ಮ್ಯಾಗ ಹೋದಂಗೆ ಫುಲ್ ಹೆಚ್ಚಿಗೆ ಫಾಗ್ ಆಗ್ತದ. ಇಲ್ಲೇನು ಕಾಣತ್ತದಲ್ಲ, ಇಲ್ಲಿ ನೋಡ್ರಿ ಹನ್ನಮ್ಮ ಹಳ್ಳ ಅಂದ್ರೆ ಇದೆ. ಬರ್ರಿ ನಾವು ಬರೋಣ. ಸೊ ಇಲ್ಲಿ ನೋಡ್ರಿ ಹಂಗದ ಇದು ಕ್ಲೈಮೇಟ್ ನೋಡ್ರಿ. ಅಡ್ಡ ಈ ಕ್ಲೈಮೇಟ್ ನೋಡಿದ್ರೆ ವಾಪಸ್ ಊರಿಗೆ ಹೋಗಂಗೆ ಅನ್ಸಲ್ಲ. ನಮ್ಮನ ನೋಡ್ರಿ ಕ್ಲೈಮೇಟ್. ಈಗ ಇಲ್ಲೊಂದು ಜೀಪ್ನಾಗ ಒಂದು ಲೈನ್ ಹಾಕ್ಯಾನ. ಸೊ ಇಲ್ಲಿ 2 ಲೈನ್ ಹಾಕ್ಯಾನ, ಒಂದು ಇಂಗ್ಲೀಷ್ನಾಗ ಒಂದು ಕನ್ನಡದಾಗ. ಐ ವಿಲ್ ವಿನ್ ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ಅಂತ. ಇನ್ನೊಂದು ಏನು ಹಾಕ್ಯಾನ ಕನ್ನಡದಾಗ ಅಂದ್ರೆ ಬೆಳೆಸಿದ ಕಣೋ ಜುಟ್ಟು ಒಂದು ಯಾವುದೋ ಪಿಕ್ಚರ್ ಡೈಲಾಗ್ ಹಾಕ್ಯಾನ. ಭಾರಿ ಹಾಕಿದಣ್ಣ. ದತ್ತು ಪೀಟಿ ಬಂದು ಸೊ ಈಗ ಏನು ಮಾಡಿದ್ದು ದತ್ತು ಪೀಟ್ ಬಲ್ ಬಂದು. ಸೊ ಮಧ್ಯಾಹ್ನ ಊಟ ಮಾಡ್ಲಾಬಿಟ್ಟಿಗೆ ಈಗ ಒಂದು ಏನಾರು ತಿನ್ಬೇಕಲ್ಲಿತ್ತು. ಯಾಕಂದ್ರೆ ಟೈಮ್ ಈಗ ಆಲ್ರೆಡಿ 5 ಆಗ್ಯದ. ಈಗ ಊಟ ಮಾಡಿ ಸಟ್ಟಾಗಲ್ಲ. ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಆಮ್ಯಾಗ ಸ್ವಲ್ಪ ಚಾಗಿ ಕುಡ್ದೇವು ಅಂತ ನಡೀತದೆ. ಸಂಜೆ ಹೋಗಿ ರೆಸಾರ್ಟ್ದಾಗ ಊಟ ಮಾಡಿಬಿಟ್ರೆ ಹಚ್ಚಿದ. ಸೊ ಈಗ ಇಲ್ಲಿ ಬಂದು ಟೀ ಕಾಫಿ ಸ್ನ್ಯಾಕ್ಸ್ ಬಜ್ಜಿ ಮ್ಯಾಗಿ ಎಲ್ಲ ತಿಂದು ದತ್ತು ಪೀಟಿಗೆ ಹೋಗಿ ಸೊ ರಿಟರ್ನ್ ಈಗ ಕೆಳಗೆ ಹೊಂಟಿದ್ದೆವು. ಸೊ ನೋಡ್ರಿ ಬರ್ರಿ ಕೆಳಗೆ. ಮಳೆ ಫುಲ್ ನಿಂತು. ಸೊ ಇಲ್ಲಿ ನೋಡ್ರಿ ಇದ್ರ ನೋಡ್ರಿ ಈಗ ಫುಲ್ ಫಾಗ್ ಹಂಗದ. ಸೊ ಮಳೆ ಹೊಂಟಂಗೆ ಅನ್ಸುತ್ತದ. ಎಲ್ಲ ಕಡೆ ಮಂದಿ ಫುಲ್. ಅದ್ರ ಬೇರೆ ನಾವು ಬೈಕ್ ತೊಗೊಂಬರೋದು ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಎಲ್ಲೇ ಹೋಗಲ್ಲಕ್ಕ ನಮಗೆ ದಾರಿ ಬಿಡ್ತಾರೆ, ಬಟ್ ಜಾಗ ಸಿಗ್ತದೆ ಅಲ್ಲಿ. ಸೊ ಬೈಕ್ ಇದ್ರೆ ಅಲ್ಲೇ ನಿಂತು ಅದ್ರ ಮ್ಯಾಗೆ ನಿಂತು ಫೋಟೋ ತೊಗೋಬೋದು ಆರಾಮಾಗಿ. ಸೊ ಅದು ಒಂಥರ ಈಜಿನೇ ಬೇರೆ. ಆಟೋ ಪೈಲಟ್ ಗಾಡ್ದಾಗೂ ಆಟೋ ಪೈಲಟ್ ಅದ ನಮ್ಮ ಗಾಡಿ. ಅವಕಾಶ ಸ್ವಲ್ಪ ಎದುರು ಬಂದದ್ದು ಬಸ್ ಅಂತದ ನಾನು ಆಟೋ ಪೈಲಟ್. ಮುಲ್ಲಂಗಿರಿ ಹೋಗುತ್ತಾ ದತ್ತು ಪೀಟಿ ಬರ್ತೀವಲ್ಲ ರೋಡ, ಈ ರೋಡ್ ಮಾತ್ರ ಅಲ್ಟಿಮೇಟ್ ಇರ್ತದ. ಭಾರಿ ಮಸ್ತ್ ಇರ್ತದೆ ಈ ಕಡೆ. ಹೇಳಪ್ಪ ಯಾರೋ ಇವನು ಶೆಡೆ ನನ್ನ ಮಗ. ಹಾಯ್ ರಣ್ಣ ಆರಾಮ್ರಣ್ಣ. ನೋಡ್ರಿ ನೀರಣ್ಣ. ಹಾಯ್ ರೀ ನಾನು ನೋಡ್ರಿ ಅವಾಗ ನಿಮ್ಮ 32 ಬಸ್ ಹಿಂಗೆ ಮತ್ತಣ್ಣ ಅಕೌಂಟ್ ಅಣ್ಣ. ಈಗ ಎಲ್ಲಿ ಸ್ಟೇ ಮಾಡ್ರಣ್ಣ? ಈಗ ನೋಡಿಲ್ರಿ ನಾ ಸಕಲೇಶ್ಪುರ ಈ ಕಡೆ ಬಂದಿರೇನ್ರಿ ನೀವು? ನೆಕ್ಸ್ಟ್ ಯಾಕಡೆ ಪ್ಲ್ಯಾನ್ ಅದ ರೀ? ನೆಕ್ಸ್ಟ್ ಪ್ಲ್ಯಾನ ಗುಲ್ಬರ್ಗನೇ ರೀ. ಡೈರೆಕ್ಟ್ ಚಿಕ್ಕಮಂಗ್ಳೂರು ಬಂದಿರಿ ನೀವು? ಹಾಂ ಆ ಕಡೆ ಎಲ್ಲ ಮುಗಿಸೋನ್ ಈ ಕಡೆ ಬಂದಿರಿ. ಓಹ್ ಕಲಬುರ್ಗಿ ನಾಳೆ ಏನ್ರಿ? ನಾವು ನಾಳೆ ಕಲಬುರ್ಗಿ. ನಾವು ಡ್ಯೂಟಿ ಇರ್ತದೆ, ಅದಕ್ಕೆ ನಾಳೆ ಹೊಂಟಿದ್ದೇವೆ ಅಂತ ನಾವು. ಅಣ್ಣ ಬಾಯ್ರಿ ಅಣ್ಣ ಬಾಯ್ರಿ ಸಾವಕಾಶ ಬರೋಣ. ರೈಟ್ ತೆಗಿರಿ. ಸೊ ನಮ್ಮ ಹೋಮ್ ಸ್ಟೇ ಹೋಗೋ ರೋಡ್ ಹಿಂಗೆ ಅದ ನೋಡ್ರಿ, ಫುಲ್ ಫಾಗ್ ಕವರ್. ನಮ್ಮ ಹೋಮ್ ಸ್ಟೇನೇ ಪೂರಾ ಫಾಗ್ ಆಗಿರ್ತದೆ. ಮುಂಜಾನೆ ಅಂದ್ರೂ ಮತ್ತೆ 12 ಗಂಟೆ ಹೋಗಿದ್ದೆವು. ಹೋಗಬಾರ್ದು ಅಲ್ಲಿ ಬೇಡ ಅನ್ಕೋತ ಹೋದೆವು. ಸೊ ಹೋಗಿ ಈಗ ಟೈಮ್ ಎಷ್ಟು ಆಗ್ಯದಪ್ಪ ಅಂದ್ರೆ 7 ಆಗ್ಯದ. ಕರೆಕ್ಟ್ ವಾಪಸ್ ರಿಟರ್ನ್ ರೂಮಿಗೆ ಬಂದೆವು. ನಾವು ಇದ್ದಿದ್ದು ಸೊ ಗ್ರೂಪ್ ಅದು ಬಂದ್ರಂದ್ರೆ ಸೊ ಒಳಗೆ ಬೆಡ್ರೂಮ್ಗಳವಲ್ಲ. ಸೊ ಅಷ್ಟು ಮಂದಿಗೆ ಇಲ್ಲೇ ಕೊಡ್ತಾರೆ ಗ್ರೂಪ್ ಬಂದವ್ರಿಗೆ. ಸೊ ಸಪ್ರೇಟ್ ರೂಮ್ ಬೇಕಾದ್ರೆ ಕೆಳಗೆ ನೋವ. ಸೊ ಇಲ್ಲಿ ನೀವು ಸಪ್ರೇಟಾಗಿ ಇರ್ಬೋದು, ಇಲ್ಲಿ ಆರಾಮಾಗಿ.